ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರು ಮೂಗುತಿನ ಹುಡ್ಕೊಂಡ್ ಬಂದು ನನ್ ಕೈ ಕೊಡ್ತಾರೋ ಅವ್ರ ಕುತ್ತಿಗೆಗೆ ಈ ಬಂಗಾರದ ಸರಾನ ಉಡುಗೊರೆಯಾಗಿ ಹಾಕ್ತೀನಿ. ಯಾರಿಗೂ ಒಬ್ರಿಗೆ ಸಿಗತ್ತೆ ಅಂತ ಅನ್ಕೊಂಡಿದ್ದೆ. ಆ ಅದೃಷ್ಟ ನನಗೆ ಸಿಗತ್ತೆ ಅಂತ ನಿಜವಾಗ್ಲೂ ಅನ್ಕೊಳ್ಳಿಲ್ಲ. ಅತ್ತೆಯವರು ಕೊಡ್ತೀನಿ ಅಂದಿರೋ ಸರಕ್ಕಿಂತ ನಾನ್ ನನ್ನ ಕೈಯಾರೆ ಕೊಟ್ಟಾಗ ಅತ್ತೆಯವ್ರ ಕಣ್ಣಲ್ಲಿ ಕಾಣಿಸೋ ಆನಂದನೇ ನಂಗೆ ತೃಪ್ತಿನ ಕೊಡುತ್ತೆ. ಏನೋ ಸಾಧಿಸ್ದೋಳ್ ಹಾಗೆ ತುಂಬಾ ಖುಷಿಯಿಂದ ಮುಂದೆ ಹೋಗ್ತಿದ್ಯಲ್ಲ, ಯಾಕೆ? ಆ ಅಮ್ಮನವ್ರ ದಯೆಯಿಂದ ಈ ಮೂಗುತಿ ನಂಗೆ ಸಿಕ್ಬಿಡ್ತು. ಆಂಟಿ ಅಂತೂ ತುಂಬಾ ಭಯ ಪಡ್ತಿದಾರಲ್ವಾ? ಇದು ಸಿಕ್ತು ಅಂತ ಗೊತ್ತಾದ್ರೆ ಸಂತೋಷ ಪಡ್ತಾರೆ. ನನಗೆ ಸಿಗ್ಬೇಕು ಅಂತ ಅನ್ಕೊಂಡಿದ್ರೆ ಇನ್ 7ಕ್ಕೆ ಸಿಕ್ತು ಅಂದ್ರೆ ಇನ್ ಮನೇಲಿ ಹೆಚ್ಕೊಂಡ್ ಬಿಡ್ತಾಳೆ. ಹೋಗೋಣ ಬನ್ನಿ. ನಿಂತ್ಕೋ. ಈ ಮೂಗುತ್ತಿನ ನಾನ್ ತಗೊಂಡ್ ಬರ್ತೀನಿ, ನೀನ್ ಹೋಗು. ಅದೇನು? ಮೊದ್ಲು ಹೋಗಿ ಲಾವಣ್ಯಂಗ್ ಸಿಕ್ತು ತಗೊಂಡ್ ಬರ್ತಿದ್ದಾಳೆ ಅಂತ ಹೇಳು. ನನಗೋಸ್ಕರ ಎಲ್ರೂ ಕಾಯ್ತಿರ್ತಾರೆ, ಅದನ್ನ ನೋಡಕ್ಕೆ ಚೆನ್ನಾಗಿರುತ್ತೆ. ಏನು ಬಿಲ್ ನನಗೆ ಥ್ರಿಲ್ ನಿನಗೆ ಅನ್ನೋ ಹಾಗೆ ನೋಡ್ತಿದ್ಯಲ್ಲ? ನಂಗೆ ಸಿಕ್ಕಿದ್ರೆ ನಿಮಗ್ ಸಿಕ್ತು ಅಂತ ಹೇಳ್ಬೇಕು ಅಂತಿದ್ದೀರಲ್ಲ. ನಿನಗಿಂತ ಮೊದಲು ನಾನು ನೋಡ್ದೆ. ನಾನು ತಗೋಬೇಕು ಅನ್ಕೊಳ್ಳೋ ಅಷ್ಟರಲ್ಲಿ ನೀನು ತಗೊಂಡೆ. ಸೊ ನ್ಯಾಯವಾಗಿ ಇದು ನನಗೆ ಸಿಕ್ಕಿರೋದು. ಹೇಳದನ್ನ ಮಾಡು, ಹೋಗು. ಅದಲ್ಲ ರೀ. ನೋಡು, ನಾನು ಆ ಮನೆ ಸೊಸೆ, ನೀನು ಹೊರಗಿನೋಳು. 4 ದಿನ ಇದ್ದು ಹೋಗೋಳು. ಇದನ್ ನೀನು ತಗೊಂಡು ಹೋಗಿ ಕೊಡೋದ್ರಿಂದ ಜಾಸ್ತಿ ಅಂದ್ರೆ ನಿನ್ಗ ಹಾರ ವರ್ಕೌಟ್ ಆಗುತ್ತೆ. ಅದೇ ನಾನ್ ಕೊಟ್ರೆ ಗೌರವ ಸಿಗುತ್ತೆ, ಮರ್ಯಾದೆ ಸಿಗುತ್ತೆ. ಅತ್ತೆಗೆ ನನ್ ಮೇಲಿರೋ ಕೆಟ್ಟ ದೃಷ್ಟಿ ಹೋಗುತ್ತೆ. ಎಲ್ಲಿದಾಳೋ ಗೊತ್ತಿಲ್ದಿರೋ, ಯಾವಾಗ ಬರ್ತಾಳೋ ಗೊತ್ತಿಲ್ದಿರೋ ಚಿಕ್ಕ ಸೊಸೆಗೋಸ್ಕರ ಹುಡ್ಕೋ ಹಾರಾಟ ಕಡಿಮೆ ಆಗುತ್ತೆ. ಫೈನಲ್ ಆಗಿ ಸರ ಕೂಡ ನನಗ್ ಸಿಗುತ್ತೆ. ನಾನಿದನ್ ಕೊಡೋದ್ರಿಂದ ಫ್ಯಾಮಿಲಿ ಪ್ಯಾಕ್ ಹಾಗೆ ನನಗೆ ಎಲ್ಲ ಸಿಗುತ್ತೆ. ಅದಕ್ಕೆ ಏನೋ ಪ್ರಶ್ನೆ ಮಾಡ್ದೇನೆ ಸೈಲೆಂಟ್ ಆಗಿ ಹೋಗು. ಮಧ್ಯದಲ್ಲಿ ಬಂದು ನನಗೆ ಸಿಕ್ಕಿದ್ದು ಅಂತ ಬಿಲ್ಡಪ್ ಕೊಟ್ಟೆ ಅಂತ ಅನ್ಕೋ, ನಮ್ಮ ಮನೆಯಿಂದ ಬೇಗ ಹೊರಗಡೆ ಹೋಗ್ತೀಯ. ನಿನಗೆ ಕೆಟ್ಟ ಹೆಸರು ತರೋದು ನನಗೆ 5 ನಿಮಿಷದ ಕೆಲಸ.
ಅತ್ತೆ, ಮೂಗುತಿ ನನಗ್ ಸಿಕ್ತು. ಲಾವಣ್ಯ, ನಿಜವಾಗ್ಲೂ ಸಿಕ್ತಾ? ಎಲ್ಲಿ ತೋರ್ಸು. ಹೌದು ಅದ್ಕೆ, ಇಲ್ ನೋಡಿ. ತಗೊಳ್ಳಿ ಅತ್ತೆ. ಮೂಗುತಿ ಸಿಗ್ಲಿಲ್ಲ ಅಂದ್ರೆ ಅತ್ತೆ ಚಿಂತೆ ಮಾಡ್ಕೋತಾರೆ. ಹೇಗಾದ್ರೂ ಸಿಗ್ಬೇಕು ಅಂತ ಕೇಳ್ಕೊಂಡೆ. ಲಕಿಲಿ ನನ್ಗೆ ಸಿಕ್ತು. ತಗೊಳ್ಳಿ ಅತ್ತೆ, ತಗೊಳ್ಳಿ. ಅಮ್ನೋರ್ ವರಪ್ರಸಾದ ಇದು. ಸಿಗ್ಲಿಲ್ಲ ಅಂದಿದ್ರೆ ನಿಜವಾಗ್ಲೂ ಚಿಂತೆಯಿಂದ ಹಾಸಿಗೆ ಹಿಡಿದ್ಬಿಡ್ತಿದ್ದೆ. ಇವತ್ತು ನೀನು ನಮ್ ಕುಟುಂಬದ ಗೌರವನ ಕಾಪಾಡ್ದೆ. ಮನೆ ದೊಡ್ಡ ಸೊಸೆಗ್ ಸಿಕ್ಕಿರೋದು ತುಂಬಾ ಅದೃಷ್ಟ. ಅತ್ತೆ, ಹಾಕೊಳ್ಳಿ. ವಿಶ್ವ ವಿನೋದಿನಿ ಭಕ್ತ ಪ್ರಮೋದಿನಿ ಭಾಗ್ಯ ಪ್ರದಾಯಿನಿ ಶಾಂತಿಮತಿ ಆತ್ಮ ವಿಲಾಸಿನಿ ಆರ್ತ ಪರಾಯಣಿ ಅಮೃತ ವರ್ಷಿಣಿ ವೇದವತಿ ಸೂಲಧಾರಿಣಿ ಶೈಲ ವಿಹಾರಿಣಿ ಮಾಮಾಗಿ ದೇವಿ ಚಿದಾನಂದ ರೂಪಿಣಿ. ನಾನ್ ಕಳ್ಕೊಂಡಿದ್ದನ್ನ ನನ್ನ ದೊಡ್ಡ ಸೊಸೆ ಮುಖಾಂತರ ನನಗೆ ಸಿಗೋ ಹಾಗೆ ಮಾಡ್ದೆ. ಎಲ್ಲ ನಿನ್ ದಯೆ ತಾಯಿ. ಅಂದಿರೋ ಮಾತಿನ ಪ್ರಕಾರ ನನ್ನ ಸೊಸೆಗೆ ಸರಾನ ಬಹುಮಾನವಾಗಿ ಕೊಡ್ತಿದ್ದೀನಿ. ಅಮ್ಮ, ಒಂದ್ ನಿಮಿಷ. ಏನಾಯ್ತು ಶ್ರೀಕರ್? ಮೂಗುತ್ತಿನ ಅಮ್ಮನಿಗೆ ಕೊಡ್ಬೇಕಾದವ್ರು ಕೊಡ್ಲಿಲ್ಲ. ಸರ ಸೇರ್ಬೇಕಾದವ್ರಿಗೆ ಸೇರಿಲ್ಲ. ಲೈ, ಹುಚ್ಚುಚ್ಚಾಗೇನೇನೋ ಮಾತಾಡ್ತಿದ್ಯಲ್ಲೋ. ವಿಷಯ ಏನು ಅಂತ ವಿವರವಾಗಿ ಹೇಳು ಬಾಮೈದ. ಮೂಗುತಿ ಅದಕ್ಕೆ ಸಿಗ್ಲಿಲ್ಲ ಅಮ್ಮ. ಅದಕ್ಕೆ ತಂದು ಕೊಟ್ಟಿದ್ದಕ್ಕೆ ಅದಕ್ಕೆ ಸಿಗ್ಲಿಲ್ಲ ಅಂತೀಯಲ್ಲೋ. ಅವನಿಗೆ ಸಿಕ್ತು ಅಪ್ಪ. ಗೌರವ ಸಿಗ್ಬೇಕು ಅಂತ, ಸರ ಸಿಗ್ಬೇಕು ಅಂತ ಅವನಿ ಕೈಯಿಂದ ಕಿತ್ಕೊಂಡ್ರು. ನನ್ನ ಹೆಂಡತಿಗಾದ್ರ ಅಗತ್ಯ ಇಲ್ಲ. ನೀನ್ ಸುಳ್ಳು ಹೇಳ್ತಾ ಇದೀಯಾ? ಇಷ್ಟೊಂದೆಲ್ಲ ವಹಿಸ್ಕೊಂಡ್ ಬರ್ಬೇಡ್ವೋ. ಸ್ವಂತದವ್ರನ್ನ ಹೊರಗಿನವ್ರ ಹಾಗೆ ಮಾಡ್ಬೇಡಮ್ಮವ. ನೀನ್ ಹೇಳ್ತಿರೋದಕ್ಕೆ ಆಧಾರ ಏನು? ಆರೋಪ ಮಾಡಿದ್ರೆ ಆಗೋಗುತ್ತಾ? ಸಾಕ್ಷಿ ಇರ್ಬೇಕಲ್ವಾ? ಯಾರಿಗ್ ಸಿಕ್ತು ಅಂತ ಅಮ್ಮನವ್ರ ಮೇಲೆ ಆಣೆ ಮಾಡಿ ಹೇಳಕ್ ಹೇಳಮ್ಮ. ಶ್ರೀಕರ್ ಅವರೇ, ನೀನ್ ಇರೋ ಅವನಿ. ಅಮ್ನೋರ್ ಮೇಲೆ ಆಣೆ ಮಾಡಿ ಸುಳ್ಳು ಹೇಳಿದ್ರೆ ಎಂತ ಅನರ್ಥಕ್ಕೆ ದಾರಿ ಮಾಡ್ಕೊಡುತ್ತೆ ಅಂತ ನಿನಗ್ ಗೊತ್ತಿಲ್ದಿರೋದೇನಿಲ್ಲ. ನಿಜ ಹೇಳು, ಹೇಳು. ಅವನಿಗೆ ಸಿಕ್ಕಿದ್ದು ಅತ್ತೆ. ನನಗೆ ಮೊದಲೇ ಡೌಟ್ ಬಂತು. ಇಷ್ಟು ದೊಡ್ಡ ಸುಳ್ಳು ಹೇಳೋದಕ್ಕೆ ನಾಚಿಕೆ ಆಗೋದಿಲ್ವಾ?
ನೀನ ಮನೆಯೊಳಾಗಿ ಹೀಗ್ ಮಾಡಿದ್ರೆ ಹೇಗಮ್ಮ? ಸಾರಿ ಅತ್ತೆ. ಕುಟುಂಬದ ಮರ್ಯಾದೆಗೆ ಸಂಬಂಧಪಟ್ಟ ವಿಷಯ ಇದು. ಚಿಕ್ಕ ಸಾರಿಯಿಂದ ಸರಿ ಹೋಗೋದಿಲ್ಲ. ಇಲ್ ಬಾ ಅವನಿ. ಹೋಗು ಅವನಿ. ಈ ಸರಾನ ಸ್ವೀಕರಿಸೋ ಅರ್ಹತೆ ಲಾವಣ್ಯಂಗಿಲ್ಲ, ನಿನಗ್ ಮಾತ್ರನೇ ಇದೆ. ಅದಲ್ಲ ಆಂಟಿ. ಇನ್ನೇನು ಮಾತಾಡ್ಬೇಡ. ಬೇಡ ಆಂಟಿ. ಯಾಕಮ್ಮ? ಈ ಸರ ನನ್ ಕತ್ತಿಗೆ ಬಂದ್ರೆ ಅದು ಅಲಂಕಾರ, ಅದೇ ನಿಮ್ ಕತ್ತಲ್ಲಿದ್ರೆ ಆಚಾರ. ಆ ಪರಮಶಿವನ ಕತ್ತಲ್ಲಿ ವಾಸುಕಿ ತರ ಈ ಸರ ನಿಮ್ ಕತ್ತಲ್ಲೇ ಇರ್ಬೇಕು. ನಿಮ್ಮ ಹತ್ರ ಇದ್ರೇನೆ ಗೌರವ, ಶ್ರೇಯಸ್ಸು. ನಾನೇನು ಈ ಸರಕ್ಕೋಸ್ಕರ ಆ ಮೂಗುತ್ತಿನ ಹುಡುಕ್ಲಿಲ್ಲ. ನೀವು ಪಡ್ತಾ ಇರೋ ನೋವು ನೋಡಿ ಹುಡುಕ್ತೆ. ನನ್ನ ಅದೃಷ್ಟದಿಂದ ನನಗ್ ಸಿಕ್ತು. ತುಂಬಾ ದೊಡ್ಡ ಮಾತಾಡ್ದೆ ಅಮ್ಮ. ಇಷ್ಟು ಚೆನ್ನಾಗಿ ಯೋಚನೆ ಮಾಡೋ ಹುಡುಗಿ ನಿಮ್ಗೆ ಚಿಕ್ಕ ಸೊಸೆಯಾಗಿ ಬರ್ಬೇಕು. ಇಂಥ ಮನ್ಸಿರೋ ಹುಡುಗಿ ಬಂದ್ರೆ ವೇದವತಿ ಅಮ್ಮವ್ರ ಗೌರವ ಇನ್ನೂ 10 ಪಟ್ಟು ಹೆಚ್ಚಾಗತ್ತೆ. ಈ ಸರಾನ್ ಹಾಕೊಳ್ಳಿ. ಸಿಸ್ಟರ್ಗೆ ತುಂಬಾ ಉರಿತಿರೋ ಹಾಗಿದೆ. ಇದೇ ಕಾರ್ಯಕ್ರಮದಲ್ಲಿ ನನಗ್ ಆಗಿರೋ ಅವಮಾನಕ್ಕಿಂತ 10 ಪಟ್ಟು ಜಾಸ್ತಿ ಆಗೋ ಹಾಗೆ ಮಾಡ್ತೀನಿ. ಹೇಗೆ? ನೋಡ್ತಾ ಇರೋ. ಶ್ರೀಕರ್ ಅವರು ನನಗೆ ಸಪೋರ್ಟ್ ಮಾಡ್ತಿದ್ರೆ ಲಾವಣ್ಯಂಗೆ ನಮ್ಮ ಮೇಲೆ ಇನ್ನಷ್ಟು ಅನುಮಾನ ಬರೋ ಹಾಗಿದೆ. ತುಂಬಾ ಹುಷಾರಾಗಿರ್ಬೇಕು. ಅಕ್ಕ. ಹೇಳಮ್ಮ. ಅಲ್ಲಿ ಏನ್ ನಡೀತಾ ಇದೆ? ಈ ಕಾರ್ಯಕ್ರಮ ನಡೆಯೋ ದಿನ ಮದ್ವೆ ಆಗಿರೋ ಹೆಂಗಸ್ರೆಲ್ಲರೂ ಆ ತಾಯಿ ಸಮ್ಮುಖದಲ್ಲಿ ಗಂಡನ್ ಕೈಯಿಂದ ಬಳೆಗಳನ್ನ ಹಾಕಿಸ್ಕೋತಾರೆ. ಹಾಗ್ ಮಾಡೋದ್ರಿಂದ ಗಂಡ 100 ಕಾಲ ಹೆಂಡತಿ ಕೈನ ಬಿಡಲ್ಲ ಅನ್ನೋದು ನಮ್ ನಂಬಿಕೆ. ತುಂಬಾ ವಿಚಿತ್ರವಾಗಿದೆ. ಹೊರಗಿನವ್ರಿಗೆ ಹಾಗೆ ಅನ್ಸತ್ತೆ, ನಮ್ ವಿಶ್ವಾಸ ನಮ್ಗೆ. ನೀನ್ ಇಲ್ಲಿದ್ಯಾ? ಬಳೆ ಹಾಕಿಸ್ಕೊಳ್ಳೋಕ್ಕೋಸ್ಕರ ಬಂದ್ಯಾ?
ಯಾರ ಹತ್ರ ಹಾಕಿಸ್ಕೋತ್ಯಾ? ಲಾವಣ್ಯ, ಏನಾ ಮಾತು? ಮದ್ವೆ ಆಗ್ದಿರೋ ಹುಡುಗಿ ಹತ್ರ ಹಾಗ ಮಾತಾಡೋದು? ಮತ್ತೆ ಮದ್ವೆ ಆಗದೆ ಇಲ್ಲಿಗೆ ಯಾಕೆ ಬಂದಿದ್ಯಾ? ಸಾಧಾರಣವಾಗಿ ಮದುವೆ ಆಗಿರೋರ್ಗೆ ಇಂಥದ್ರ ಕಡೆಗೆ ಮನ್ಸು ಎಳೆಯುತ್ತೆ. ಮತ್ತೆ ಇವಳು ಯಾಕೆ ಬಂದ್ಲು? ಒಂದ್ ವೇಳೆ ಮದ್ವೆ ಆಗೋಗಿದ್ಯಾ ಏನು? ಪೃಥ್ವಿರಾಜ್, ಫನ್ ಮಾವ, ಫನ್ನು. ಆಡ್ಕೊಂಡಿದ್ದು ಸಾಕು, ಇನ್ ನಿಲ್ಸಿ. ನೋಡಮ್ಮ, ಇಲ್ಲಿ ಬಳೆಗಳನ್ನು ಯಾಕೆ ಹಾಕೋತಾರೋ ಅದೃಷ್ಟವಂತರು ಮತ್ತೊಬ್ರಿಲ್ಲ. ಈ ಲೋಪ ಅಂತೂ ಅವ್ರ ಜೀವನ ಪೂರ್ತಿ ಇದ್ಬಿಡುತ್ತೆ. ಲೇ ಶ್ರೀ, ಬರೋ ವರ್ಷ ಇದೇ ಸಮಯದಲ್ಲಿ ನೀನ್ ಕೂಡ ನನ್ನ ಚಿಕ್ಕ ಸೊಸೆಗೆ ಹೀಗೇನೆ ಬಳೆಗಳನ್ನು ಹಾಕ್ತೀಯ. ಅವಳ ಕೈನ ಜೀವನ ಪೂರ್ತಿ ಬಿಡೋದಿಲ್ಲ. ಬರೋ ವರ್ಷ ಇದೇ ಸಮಯದಲ್ಲಿ ನೀನ್ ಕೂಡ ನನ್ನ ಚಿಕ್ಕ ಸೊಸೆಗೆ ಹೀಗೇನೆ ಬಳೆಗಳನ್ನು ಹಾಕ್ತೀಯ. ನೋವು ಪಡ್ತೀಯಾ ಅಂತ ಕೇಳೋದಿಲ್ಲ. ಯಾಕೆ ಅಂದ್ರೆ ನೀನ್ ಕಣ್ಣೀರು ಒರೆಸ್ಕೊಂಡ್ರು ಆ ಕಣ್ಣಲ್ಲಿ ದುಃಖ ಕಾಣಿಸ್ತಿದೆ. ನೋವು ಪಡಬೇಡ ಅಂತ ಹೇಳಕ್ಕಾಗಲ್ಲ.